ಈ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಯಾಕೆ ಇಷ್ಟೊಂದು ವಾಲೆಟೈಲ್ ಆಗಿರೋದು ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ನಮ್ಮ ಮಾರ್ಕೆಟ್ಸ್ಗೆ ಏನೇನು ಎಫೆಕ್ಟ್ ಇದೆ, ಅದಾದ್ಮೇಲೆ ಈ ವಾರ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಡೇಟಾಸ್ ಅಪ್ಡೇಟ್ ಆಗ್ತಾ ಇದಾವೆ. ಜೊತೆಗೆ ಈ ವಾರ ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಇದಾವೆ. ಅದಕ್ಕೋಸ್ಕರ ಈ ವಾರ ಕೂಡ ಮಾರ್ಕೆಟ್ ವಾಲೆಟೈಲ್ ಆಗಿರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಯಾವ್ಯಾವ ಡೇಟಾ ಪಾಯಿಂಟ್ನ ಚೆಕ್ ಮಾಡ್ಕೊಬೇಕು ಅಂತ ಪ್ರತಿಯೊಂದು ಡೇಟಾ ಪಾಯಿಂಟ್ ಬಗ್ಗೆನೂ ಮಾತಾಡ್ಕೊಳ್ಳೋಣ ಇವಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 241 ಪಾಯಿಂಟ್ಸ್ ಡೌನ್ ಆಗಿ 77,339 ಕ್ಲೋಸ್ ಆಗಿದೆ. ನಿಫ್ಟಿ 78 ಪಾಯಿಂಟ್ಸ್ ಡೌನ್ ಆಗಿ 23,453 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 184 ಪಾಯಿಂಟ್ಸ್ ಗೇನ್ ಆಗಿ 50,363 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಎಲ್ಲ ಇಂಡೆಸಿಸ್ ಮತ್ತೆ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಆದರೆ ಕಂಪ್ಯಾರಿಟಿವ್ಲಿ ಅಷ್ಟು ಫಾಲ್ ಆಗಿಲ್ಲ. ಇವತ್ತು ಜಸ್ಟ್ ಎಲ್ಲ ಇಂಡಿಸಿಸ್ ಸ್ವಲ್ಪ ಪಾಯಿಂಟ್ಸಲ್ಲಿ ಮಾತ್ರನೇ ಫಾಲ್ ಆಗಿರೋದು. ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಜಸ್ಟ್ ಪಾಯಿಂಟ್ಸಲ್ಲಿ ಮಾತ್ರನೇ ಫಾಲ್ ಆಗಿರೋದು. ಮತ್ತು ಈ ವಾರ ಮಾರ್ಕೆಟಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಇದೆ. ಏನಂದರೆ, ಈ ಬುಧವಾರ ಅಂದರೆ ನವೆಂಬರ್ 28 ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆಯುತ್ತೆ. ಅವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಅದಾದಮೇಲೆ ನವೆಂಬರ್ 23 2 ಸ್ಟೇಟ್ದು ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಅಪ್ಡೇಟ್ ಆಗುತ್ತೆ. ಯಾವ್ಯಾವ ಸ್ಟೇಟ್ಸ್ ಅಂದರೆ, ಒಂದು ಜಾರ್ಖಂಡ್, ಇನ್ನೊಂದು ಮಹಾರಾಷ್ಟ್ರ. ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ BJP ಏನಾದರೂ ವಿನ್ ಆದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಅಥವಾ BJP ಏನಾದರೂ ವಿನ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಮತ್ತೆ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈ ಡೇಟಾ ನವೆಂಬರ್ 23 ಅಪ್ಡೇಟ್ ಆಗುತ್ತೆ. ಅಂದರೆ ಅವತ್ತು ಶನಿವಾರ. ಈ ಎಲೆಕ್ಷನ್ ರಿಸಲ್ಟ್ಸ್ ಇಂಪ್ಯಾಕ್ಟ್ ನಮಗೆ ಸೋಮವಾರ ಮಾರ್ಕೆಟ್ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಈ ಇವೆಂಟ್ನ ಪ್ರತಿಯೊಬ್ಬರೂ ಟ್ರ್ಯಾಕ್ ಮಾಡ್ತಾ ಇರಿ. ಸೆಕ್ಟಾರ್ ವೈಸ್ ನೋಡಿಕೊಂಡ್ರೆ 12 ಸೆಕ್ಟಾರ್ಸಲ್ಲಿ 7 ಸೆಕ್ಟಾರ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಮತ್ತು 5 ಸೆಕ್ಟಾರ್ಸ್ ಮಾತ್ರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ಫಸ್ಟ್ ನೋಡ್ತಾ ಇದ್ದೀರಾ, ಇವತ್ತು IT ಸೆಕ್ಟಾರ್ ಎಬೌಟ್ 2% ಕರೆಕ್ಟ್ ಆಗಿದೆ. ಯಾಕೆ ಇಷ್ಟು ಸಡನ್ನಾಗಿ IT ಸೆಕ್ಟಾರ್ ಇಷ್ಟೊಂದು ಫಾಲ್ ಆಗಿರೋದು ಅಂದರೆ, ಇದಕ್ಕೆ ಒಂದೇ ಒಂದು ರೀಸನ್ನೇ. ಏನಂದರೆ, US ಫೆಡ್ ಚೇರ್ಮನ್ ಅವರು ರೀಸೆಂಟ್ ಮೀಟಿಂಗಲ್ಲಿ ಇವಾಗ US ಎಕಾನಮಿ ಎಲ್ಲ ಪಾಸಿಟಿವ್ ಆಗೇ ಇದೆ, ಜಾಬ್ಸ್ ಡೇಟಾ ಎಲ್ಲ ಪಾಸಿಟಿವ್ ಆಗೇ ಇದೆ, ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಡಿಸೆಂಬರಲ್ಲಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಿಂದನೇ IT ಸೆಕ್ಟಾರ್ ಇಷ್ಟೊಂದು ಫಾಲ್ ಆಗಿರೋದು. ಯಾಕಂದರೆ ರೀಸೆಂಟ್ ಟೈಮಲ್ಲಿ IT ಸೆಕ್ಟಾರ್ ಎಂದಾದರೂ ಒನ್ ಟೈಮ್ ಫಾಲ್ ಆಗಿರೋದು ನೋಡಿದ್ದೀರಾ? ಎಂದೂ ಫಾಲ್ ಆಗಿಲ್ಲ. ಯಾವಾಗ ಫಸ್ಟ್ ಟೈಮ್ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರಲ್ಲ, ಅವಾಗಿಂದನೂ IT ಸೆಕ್ಟರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು Q2 ರಿಸಲ್ಟ್ಸ್ ಕೂಡ ಬೆಸ್ಟಾಗೆ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಎಂದೂ ಈ ಥರ ಫಾಲೇ ನೋಡಿರಲಿಲ್ಲ. ಆದರೆ ಫಸ್ಟ್ ಟೈಮ್ ಇವತ್ತು ಈ ಸ್ಟೇಟ್ಮೆಂಟ್ಗೆ IT ಸೆಕ್ಟರ್ ಇಷ್ಟೊಂದು ಫಾಲ್ ಆಗಿರೋದು. ಅದಾದಮೇಲೆ ಇವತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ ನೋಡಿದ್ರಾ, ಎಬವ್ 1.5% ಫಾಲ್ ಆಗಿದೆ. ಯಾಕೆ ಇವತ್ತು ಇಷ್ಟೊಂದು ಫಾಲ್ ಆಯಿತು ಅಂತ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿದ್ದೀನಿ. ಮೆಟಲ್ಸ್ ನೋಡಿದ್ರಾ, ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇದಕ್ಕೆ ಒಂದೇ ಒಂದು ರೀಸನ್ ಇರೋದು, ಚೈನಾಯಿಂದ. ಇದನ್ನು ಅಷ್ಟೇ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, US ಮಾರ್ಕೆಟ್ ನೋಡಿದ್ರಾ, ಶುಕ್ರವಾರ ತುಂಬಾ ಫಾಲ್ ಆಗೋಗಿದೆ. ನಾಸ್ಡ್ಯಾಕ್ ಆದರೆ ಎಬವ್ 2% ಫಾಲ್ ಆಗಿದೆ. S&P 500 ಆದರೆ ಎಬವ್ 1% ಫಾಲ್ ಆಗಿದೆ. ಎಲೆಕ್ಷನ್ ಆದಮೇಲೆ ಪ್ರತಿಯೊಂದು ದಿನನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು US ಮಾರ್ಕೆಟ್. ಆದರೆ ಒಂದೇ ಒಂದು ಸ್ಟೇಟ್ಮೆಂಟಿಂದ US ಮಾರ್ಕೆಟ್ ತುಂಬಾ ಫಾಲ್ ಆಗಿದೆ. ಅದ್ರ ಜೊತೆಗೆ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ. ಅದಕ್ಕೆ US ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗಿರೋದು. ಯಾವ ಸ್ಟೇಟ್ಮೆಂಟಿಂದ US ಮಾರ್ಕೆಟ್ ಇಷ್ಟು ಫಾಲ್ ಆಯಿತು ಅಂದರೆ, ಫೆಡ್ ಚೇರ್ಮನ್ ಅವ್ರು ಮಾಡಿದ ಒಂದೇ ಒಂದು ಸ್ಟೇಟ್ಮೆಂಟಿಂದಾನೆ. ಅದಾದಮೇಲೆ ಇವಾಗ ಹೊಸ ಪ್ರೆಸಿಡೆಂಟ್ ಆಗಿರೋ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡ್ತಿರೋ ಟ್ರೇಡ್ ಪಾಲಿಸೀಸಿಂದ ವರ್ಲ್ಡ್ ಮಾರ್ಕೆಟೇ ತುಂಬಾ ಕರೆಕ್ಟ್ ಆಗ್ತಿದೆ. ಈ ಎರಡೂ ಟೆನ್ಷನ್ಸಿಂದ US ಮಾರ್ಕೆಟ್ ಅಷ್ಟೊಂದು ಫಾಲ್ ಆಗಿರೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು US ಪ್ರೆಸಿಡೆಂಟ್ ಆಗಿ ವಿನ್ ಆದ್ರೋ ಅವಾಗಿಂದ ನಮ್ಮ ಮಾರ್ಕೆಟ್ ಒಂದೇ ಅಲ್ಲ, ಪ್ರಪಂಚದ ಮಾರ್ಕೆಟೇ ತುಂಬಾ ಕರೆಕ್ಟ್ ಆಗ್ತಾ ಇದೆ. ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗಿರೋದಕ್ಕೆ ತುಂಬಾ ರೀಸನ್ಸ್ ಇದೆ, ಇದೊಂದೇ ರೀಸನ್ಸ್ ಅಲ್ಲ. ಅದಾದಮೇಲೆ ವರ್ಲ್ಡ್ ಮಾರ್ಕೆಟ್ ಆದರೆ ತುಂಬಾ ಫಾಲ್ ಆಗ್ತಾ ಇದೆ. ಪ್ರತಿಯೊಂದು ಮಾರ್ಕೆಟೂ ನಿಯರ್ಲಿ 4-5% ಪ್ರತಿಯೊಂದು ಮಾರ್ಕೆಟು ಕರೆಕ್ಟ್ ಆಗಿದೆ. ಅದರಲ್ಲಿ ಹೈಯೆಸ್ಟ್ ಕರೆಕ್ಟ್ ಆಗಿರೋದಂದರೆ ಸೌತ್ ಕೊರಿಯಾ, ಎಬೋ 7% ಕರೆಕ್ಟ್ ಆಗಿದೆ. ಅದಾದಮೇಲೆ ಹಾಂಗ್ಕಾಂಗ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, UK ಈ ಎಲ್ಲ ಕಂಟ್ರೀಸೂ ಕರೆಕ್ಟ್ ಆಗ್ತಾ ಬಂದಿದೆ. ಅದೂ ನವೆಂಬರ್ 5 ಎಲೆಕ್ಷನ್ ಆದಮೇಲೆ ಈ ಮಾರ್ಕೆಟ್ಸ್ ಎಲ್ಲ ಇಷ್ಟೊಂದು ಫಾಲ್ ಆಗಿರೋದು. ನೋಡೋಣ ಕಮಿಂಗ್ ಟೈಮ್ಸಲ್ಲಿ ಇನ್ನೂ ಏನೇನು ಡೇಟಾ ಬರುತ್ತೆ, ಯಾಕೆ ಇಷ್ಟೊಂದು ಗ್ಲೋಬಲ್ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಮೇಲೆ ಅಂತ ಟ್ರೇಡ್ ಪಾಲಿಸೀಸಲ್ಲಿ ಗೊತ್ತಾಗುತ್ತೆ. ಅಥವಾ ಇನ್ನೂ ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡ್ತಾರಲ್ಲ, ಆ ಸ್ಟೇಟ್ಮೆಂಟ್ಸಲ್ಲಾದರೂ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ರಷ್ಯಾ ಮತ್ತು ಉಕ್ರೈನ್ ವಾರ್ಸ್ ಇನ್ನೂ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ.
ಇವತ್ತು ಮತ್ತೆ ಅಪ್ಡೇಟ್ ಬಂದಿದೆ, ಸ್ವಲ್ಪ ಅಟ್ಯಾಕ್ಸ್ ನಡೆದಿದೆ, 120 ಮಿಸೈಲ್ಸ್ ಲಾಂಚ್ ಮಾಡಿದ್ದಾರೆ ಅಂತ ಎಲ್ಲ ಅಪ್ಡೇಟ್ ಬಂದಿದೆ. ಇದೂ ಅಷ್ಟೇ ನಮ್ಮ ಮಾರ್ಕೆಟ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಇದೇ ಥರ ಕಮ್ಮಿಂಗ್ ಟೈಮಲ್ಲೂ ಮಿಸೈಲ್ಸ್ ಅಟ್ಯಾಕ್ ಆಗಲಿ, ಡ್ರೋನ್ ಅಟ್ಯಾಕ್ಸ್ ಆಗಲಿ, ಅಥವಾ ಏನಾದರೂ ಬಾಂಬ್ ಬ್ಲಾಸ್ಟ್ ಆಗಲಿ, ಈ ಥರ ಯಾವುದೇ ಡೇಟಾ ಬಂದ್ರೂ ನಮಗೂ ಎಫೆಕ್ಟ್ ಆಗುತ್ತೆ. ಜೊತೆಗೆ ಈ ಯುದ್ಧದಿಂದ US ಗೌರ್ಮೆಂಟ್ ಇದೆ ಅಂತಲೂ ಅಪ್ಡೇಟ್ ಬರ್ತಾ ಇದೆ. ಈ ಹಳೆ ಗೌರ್ಮೆಂಟ್ ಇದೆ ಅಲ್ಲ, ಜೋ ಬೈಡನ್ ಅವ್ರದ್ದು, ಅವ್ರ ಸಪೋರ್ಟ್ ಸಹ ಈ ಯುಕ್ರೇನ್ ಮತ್ತು ರಷ್ಯಾ ವಾರಲ್ಲಿ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡಬೇಕು ಇನ್ನು ಏನೇನು ಅಪ್ಡೇಟ್ಸ್ ಬರುತ್ತೋ ಅಂತ. ಇನ್ನು ಫೈನಲ್ ಆಗಿ FII ಸೆಲ್ ಆಫ್. ಪ್ರತಿಯೊಬ್ಬರು ಈ FII ಸೆಲ್ ಆಫ್ನ ನೋಡ್ತಾ ಇರಿ, ಯಾಕಂದರೆ ಪ್ರತಿದಿನ 2000 crore 3000 crore ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗೂ ಡೇಟಾ ಚೆಕ್ ಮಾಡಿದೆ, ಇನ್ನು ಈ ರೆಕಾರ್ಡಿಂಗ್ ಟೈಮಲ್ಲಿ ಇವತ್ತು FIDI ಡೇಟಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ಅದಾದಮೇಲೆ US ಅವರು ಇಷ್ಟು ಸ್ಟ್ರಾಂಗಾಗಿ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ US ಡಾಲರ್ ಅನ್ನೋದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ನಮ್ಮ ಇಂಡಿಯನ್ ಕರೆನ್ಸಿ ವೀಕ್ ಆಗ್ತಾ ಬರ್ತಾ ಇದೆ. ನೋಡಬೇಕು ಈ ಡಾಲರ್ ವರ್ಸಸ್ ರುಪೀಸ್ನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ನೋಡಿದ್ರಾ, ತುಂಬಾ ಫಾಲ್ ಆಗಿದ್ದಾವೆ. ಇಂದ್ರಪ್ರಸ್ಥ ಗ್ಯಾಸ್ ಆದರೆ 18% ಫಾಲ್ ಆಗಿದೆ, ಮಹಾನಗರ್ ಗ್ಯಾಸ್ ಆದರೆ 14% ಫಾಲ್ ಆಗಿದೆ, ಗುಜರಾತ್ ಪೆಟ್ರೋನೆಟ್ ಆದರೆ 6% ಫಾಲ್ ಆಗಿದೆ, ಗುಜರಾತ್ ಗ್ಯಾಸ್ ಆದರೆ ಎಬೋವ್ 8% ಫಾಲ್ ಆಗಿದೆ. ಯಾಕೆ ಈ ಕಂಪನೀಸ್ ಎಲ್ಲ ಇವತ್ತು ಇಷ್ಟೊಂದು ಫಾಲ್ ಆಗಿದ್ವು, ಇದಕ್ಕೆ ಮೇಜರ್ ರೀಸನ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಬಗ್ಗೆ ಒಂದು 20 days ಬ್ಯಾಕ್ ವಿಡಿಯೋದಲ್ಲೇ ಒಂದು ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ, ಆದ್ರೂ ಇವತ್ತು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಇವತ್ತು ಸೆಕೆಂಡ್ ಟೈಮ್ ಅಲೋಕೇಶನ್ನ ಕಮ್ಮಿ ಮಾಡಿದ್ದಾರೆ, ಅದಕ್ಕೆ ಇವತ್ತು ಇಷ್ಟೊಂದು ಫಾಲ್ ಆಗಿರೋದು. ಇದಕ್ಕೆ ಏನೇನು ರೀಸನ್ ಇದೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಕಾಂಪ್ಲಿಕೇಟ್ ಮಾಡಲ್ಲ ಲಾಸ್ಟ್ ಟೈಮ್ ಮಾಡ್ದಂಗೆ. ಫಸ್ಟ್ ಇವಾಗ ಗೇಲ್ ಕಂಪನಿ ಇದೆ ಅಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಈ ಕಂಪನಿ ಈ ಸಿಟಿ ಡಿಸ್ಟ್ರಿಬ್ಯೂಷನ್ ಗ್ಯಾಸ್ ಕಂಪನೀಸ್ಗೆ ಕೊಡಬೇಕಾಗಿರೋ ಅಲೋಕೇಶನ್ನ ಕಮ್ಮಿ ಮಾಡಿದ್ದಾರೆ. ಇದು ಸೆಕೆಂಡ್ ಟೈಮ್ ಕಮ್ಮಿ ಮಾಡಿರೋದು, ಅದರಿಂದನೇ ಇವತ್ತು ಈ ಕಂಪನೀಸ್ ಎಲ್ಲ ಇಷ್ಟು ಫಾಲ್ ಆಗಿರೋದು. ಇವಾಗ ನೀವು ಕೇಳ್ಬೋದು, ಅಲೋಕೇಶನ್ ಕಮ್ಮಿ ಮಾಡಿದ್ರೆ ಇಷ್ಟೊಂದು ಫಾಲ್ ಆಗಬೇಕಾ ಅಂತ. ಇವಾಗ ಇನ್ನೂ ಸಿಂಪಲಾಗಿ ಹೇಳ್ತೀನಿ ನೋಡಿ. ಗೈಲಿಂದ ಈ 4 ಕಂಪನೀಸ್ಗೆ ರಾ ಮೆಟೀರಿಯಲ್ಸ್ ಬರುತ್ತೆ. ಆ ರಾ ಮೆಟೀರಿಯಲ್ ಯಾವುದು ಅಂದರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ರಾ ಮೆಟೀರಿಯಲ್ ಆಗಿ ಬರಬೇಕಾಗುತ್ತೆ. ಆ ರಾ ಮೆಟೀರಿಯಲ್ನ ಕಮ್ಮಿ ಮಾಡಿದ್ದಾರೆ, ಅದರಿಂದ ಫಾಲ್ ಆಗಿರೋದು. ಹೆಂಗೆ ಅಂದರೆ ಬೇರೆ ಕಂಪನೀಸ್ಗೆ ಹೋಲಿಸ್ಕೊಂಡ್ರೆ ಗೈಲ್ ಅವರು ಕಮ್ಮಿ ಪ್ರೈಸಸಲ್ಲೇ ಈ CNGನ ಈ ಕಂಪನೀಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದರೆ ಪ್ರೈವೇಟ್ ಕಂಪನೀಸ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಈ ಥರ ಕಮ್ಮಿ ಪ್ರೈಸ್ಗೆ ಸಿಗೋದ್ರಿಂದ ಈ CNGನ ಈ 4 ಕಂಪನೀಸ್ ಬಳಸ್ಕೊಂಡು ಒಳ್ಳೆ ಮಾರ್ಜಿನ್ಸ್ನ, ಒಳ್ಳೆ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ರು. ಆದರೆ ಯಾವಾಗ ಈ ಅಲೋಕೇಶನ್ನ ಕಮ್ಮಿ ಮಾಡಿದ್ರೋ ಅದರಿಂದ ಈ ಕಂಪನೀಸ್ ಎಲ್ಲ CNG ಬೇಕು ಅಂದರೆ ಮತ್ತೆ ಹೊರಗಡೆ ಈ ಪ್ರೈವೇಟ್ ಕಂಪನೀಸ್ ಹತ್ರ ಹೋಗಿ ತೊಗೊಬೇಕಾಗುತ್ತೆ. ಅಲ್ಲಿ ನೋಡ್ಕೊಂಡಾಗ ತುಂಬಾ ಜಾಸ್ತಿ ಪ್ರೈಸಲ್ಲಿ ತೊಗೊಬೇಕಾಗುತ್ತೆ. ಆ ಥರ ತೊಗೊಳೋದ್ರಿಂದ ಇವ್ರಿಗೆ ಈ CNG ಪ್ರೈಸ್ನ ಜಾಸ್ತಿ ಮಾಡಬೇಕಾಗುತ್ತೆ ಸೆಲ್ ಮಾಡಬೇಕಾದ್ರೆ, ಅಥವಾ ಇವ್ರ ಮಾರ್ಜಿನ್ಸ್ನ ಕಮ್ಮಿ ಮಾಡಿಕೊಂಡು ಸೆಲ್ ಮಾಡಬೇಕಾಗುತ್ತೆ. ಈ ಎರಡೇ ಆಪ್ಷನ್ ಇರುತ್ತೆ ಇವ್ರಿಗೆ. ಅದಕ್ಕೋಸ್ಕರ ಒಂದು ಇವರು ಹೈಯರ್ ಕಾಸ್ಟಲ್ಲಿ ಸೆಲ್ ಮಾಡಬೇಕಾಗುತ್ತೆ, ಅಥವಾ ಇವ್ರ ಮಾರ್ಜಿನ್ಸ್ ಆದರೂ ಎಫೆಕ್ಟ್ ಆಗುತ್ತೆ. ಈ ಎರಡೂ ರೀಸನಿಂದನೇ ಈ 4 ಕಂಪನೀಸ್ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇದು ಸೆಕೆಂಡ್ ಟೈಮ್ ಈ ಥರ ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗೆ ಪ್ರಯಾರಿಟಿ ಅಲೋಕೇಶನ್ಸ್ನ ಏನಾದರೂ ಕಮ್ಮಿ ಮಾಡ್ತಾ ಬಂದರೆ ಇದೇ ಥರ ಇನ್ನು ಕಮ್ಮಿಂಗ್ ಟೈಮಲ್ಲೂ ಸಹ ಈ 4 ಕಂಪನೀಸ್ ತುಂಬಾ ಕರೆಕ್ಟ್ ಆಗ್ತಾ ಬರ್ತವೆ. ಲಾಸ್ಟ್ ಟೈಮ್ ಅಲೋಕೇಶನ್ಸ್ನ ಕಮ್ಮಿ ಮಾಡಿದಾಗೇ ಈ ಕಂಪನೀಸ್ ತುಂಬಾ ಕರೆಕ್ಟ್ ಆದವು, ಮತ್ತು ಇವತ್ತು ಸಹ ಇಷ್ಟೊಂದು ಕರೆಕ್ಟ್ ಆಗಿದ್ದಾವೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇದೇ ಥರ ಅಲೋಕೇಶನ್ನ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ. ಈ ಥರ ಕಮ್ಮಿ ಮಾಡೋದ್ರಿಂದ ಈ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲೂ ವೀಕ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದರಿಂದ ಇನ್ನೂ ಸ್ಟಾಕ್ ಪ್ರೈಸ್ ಕಮ್ಮಿ ಆಗ್ತಾ ಬರುತ್ತೆ. ಯಾರಾದರೂ ಇವಾಗ ಹೊಸದಾಗಿ ಈ ಕಂಪನಿ ಫಾಲ್ ಆಗಿದೆ, ಇವಾಗ ಈ ಕಂಪನಿನ ಬೈ ಮಾಡಿಕೊಂಡ್ರೆ ಮತ್ತೆ ತುಂಬ ಪ್ರಾಫಿಟ್ನ ಗೈನ್ ಮಾಡ್ಬೋದು ಅನ್ನೋರು ಒಂದ್ಸಲ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಕಮ್ಮಿಂಗ್ ಟೈಮಲ್ಲೂ ಇನ್ನೂ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಈ ನ್ಯೂಸ್ ಅಪ್ಡೇಟ್ ಆದಮೇಲೆ ಜೆಫ್ರೀಸ್ ಅವರು ಮಹಾನಗರ್ ಗ್ಯಾಸ್ನ, ಇಂದ್ರಪ್ರಸ್ಥ ಗ್ಯಾಸ್ನ ಈ ಎರಡೂ ಕಂಪನೀಸ್ಗೆ ಅಂಡರ್ ಪರ್ಫಾರ್ಮೆನ್ಸ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ನೂಮ್ರಾ ಅವರು ಅಷ್ಟೇ ಇಂದ್ರಪ್ರಸ್ಥ ಗ್ಯಾಸ್ಗೆ ಮತ್ತು ಮಹಾನಗರ್ ಗ್ಯಾಸ್ಗೆ ಡೌನ್ಗ್ರೇಡ್ ಮಾಡಿ ರೇಟಿಂಗ್ನ ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇವತ್ತು ಮೆಟಲ್ ಸ್ಟಾಕ್ಸ್ ನೋಡಿದ್ರಾ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಆದರೆ ಎಬೋವ್ 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ವೇದಾಂತ, ಇಂಡಾಲ್ಕೋ ಈ ಎರಡೂ ಕಂಪನೀಸ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕೆ ಇವತ್ತು ಇಷ್ಟು ಸಡನ್ನಾಗಿ ಈ ಮೆಟಲ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂದರೆ, ಯಾಕಂದರೆ ಇದಕ್ಕೆ ಒಂದೇ ಒಂದು ರೀಸನ್ ಚೈನಾಯಿಂದ. ಹೆಂಗಂತ ಅಂದರೆ ಮುಂಚೆ ಚೈನಾದಲ್ಲಿ ಅಲ್ಯೂಮಿನಿಯಂ ಮತ್ತು ಕಾಪರ್ ಎಕ್ಸ್ಪೋರ್ಟ್ ಮೇಲೆ
13% ಟ್ಯಾಕ್ಸ್ ರಿಬೇಟ್ ಇತ್ತು. ಈ ಥರ ಟ್ಯಾಕ್ಸ್ ರಿಬೇಟ್ ಇದ್ದಿದ್ದಕ್ಕೆ ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದ ಮೆಟಲ್ಸ್ ಎಲ್ಲ ತುಂಬ ಕಮ್ಮಿ ಪ್ರೈಸ್ಗೆ ಸಪ್ಲೈ ಮಾಡ್ತಿದ್ರು. ಮುಂಚೆ ಚೈನಾದಲ್ಲಿ ಅಲ್ಯೂಮಿನಿಯಂ ಮತ್ತು ಕಾಪರ್ ಎಕ್ಸ್ಪೋರ್ಟ್ ಮೇಲೆ 13% ಟ್ಯಾಕ್ಸ್ ರಿಬೇಟ್ ಇತ್ತು. ಈ ಥರ ಟ್ಯಾಕ್ಸ್ ರಿಬೇಟ್ ಇದ್ದಿದ್ದಕ್ಕೆ ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ತಿದ್ದ ಮೆಟಲ್ಸ್ ಎಲ್ಲ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗ್ತಿದ್ವು. ಮತ್ತು ಇಷ್ಟು ಕಮ್ಮಿ ಪ್ರೈಸಲ್ಲಿ ಬೇರೆ ಯಾವ ಕಂಟ್ರೀಸೂ ಸಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಕಮ್ಮಿ ಪ್ರೈಸಲ್ಲಿ ಚೈನಾದವ್ರೊಬ್ಬರೇ ಸಪ್ಲೈ ಮಾಡ್ತಿದ್ರು. ಅದರಿಂದ ಚೈನಾ ಮೆಟಲ್ಸ್ನ ಬೈ ಮಾಡೋದಕ್ಕೇ ತುಂಬ ಜನ ನೋಡ್ತಿದ್ರು. ಇಷ್ಟು ಕಮ್ಮಿ ಪ್ರೈಸಲ್ಲಿ ಸಪ್ಲೈ ಮಾಡೋದ್ರಿಂದ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ತುಂಬಾ ಎಫೆಕ್ಟ್ ಆಗ್ತಿತ್ತು. ಮತ್ತು ಚೈನಾ ಅವ್ರು ಮಾಡ್ತಿದ್ದ ಎಕ್ಸೆಸ್ ಸಪ್ಲೈಯಿಂದ ಲೋ ಕಾಸ್ಟಿಂದ ಎಷ್ಟೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕ್ಲೋಸ್ ಆಗೋಗಿದ್ದಾವೆ ಎಷ್ಟೋ ದೇಶದಲ್ಲಿ. ಅದರಿಂದ ಇದು ತುಂಬಾ ಟ್ರೇಡ್ ವಾರ್ಸ್ಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಇವಾಗ ಚೈನಾದವರು ಈ ಮೆಟಲ್ಸ್ ಮೇಲೆ ಇದ್ದಿದ್ದ ಈ ಟ್ಯಾಕ್ಸ್ ರಿಬೇಟ್ನ ಡಿಸೆಂಬರ್ 1, 2024 ಸ್ಟಾಪ್ ಮಾಡೋಕ್ಕಿದೆ. ಸೊ ಇವಾಗ ಎಲ್ಲ ಅಲ್ಯೂಮಿನಿಯಂ ಮತ್ತು ಕಾಪರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ಈ ಮೆಟಲ್ ಸ್ಟಾಕ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇನ್ನೂ ಸ್ವಲ್ಪ ರಿಪೋರ್ಟ್ಸಲ್ಲಿ ನೋಡಿದೆ, ಚೈನಾ ಸ್ಟ್ರಾಟಜಿಕ್ ಮೂವ್ ಅಂತ ರಿಪೋರ್ಟ್ಸಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಯಾಕಂದರೆ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ವಿನ್ ಆಗಿದಾರಲ್ಲ, ಅದಕ್ಕೋಸ್ಕರ ಏನಾದರೂ ಇನ್ನೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರಲಿ ಅಥವಾ ಈ ಟ್ರೇಡ್ ಪಾಲಿಸೀಸ್ ಎಲ್ಲ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನಾದರೂ ಇದನ್ನು ಕನ್ಸಿಡರ್ ಮಾಡಿ ಸ್ವಲ್ಪ ಟ್ಯಾಕ್ಸಸ್ನ ಏನಾದರೂ ಕಮ್ಮಿ ಮಾಡ್ತಾರಾ, ಇಲ್ಲ ಏನಾದರೂ ಪಾಸಿಟಿವ್ ಸೆಂಟಿಮೆಂಟ್ ಇವ್ರ ಮೇಲೆ ಬಿಲ್ಟ್ ಆಗಬೇಕು ಅಂತ ಈ ಥರ ಏನಾದರೂ ಮಾಡಿರಬೇಕು. ನೋಡಬೇಕು ಇನ್ನು ಕಮ್ಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ್ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. NTPC, ಈ NTPC ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಏನಂತಂದರೆ ಈ NTPC ಗ್ರೀನ್ ಎನರ್ಜಿ ಮತ್ತು ONGC ಗ್ರೀನ್ ಎನರ್ಜಿ ಜಾಯಿಂಟ್ ವೆಂಚರಲ್ಲಿ $650 million ಸೋಲಾರ್ ಪ್ರಾಜೆಕ್ಟಲ್ಲಿ ಟಾಪ್ ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಈ ಥರ IPOಗೂ ಮುಂಚೆನೇ ಈ NTPC ಗ್ರೀನ್ ಎನರ್ಜಿಗೆ ಆರ್ಡರ್ ಬಂದಿರೋದು ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಈ IPO ನಾಳೆ ಮಾರ್ಕೆಟಲ್ಲಿ ಓಪನ್ ಆಗುತ್ತೆ. ಇದೊಂದು 10,000 crore IPO. ಮತ್ತು ಈ IPOನ ಅಪ್ಲೈ ಮಾಡಬೇಕಾ ಬೇಡವಾ, ಬಿಸ್ನೆಸ್ ಏನು ಮಾಡ್ತಾ ಇದೆ, ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಿನ್ನೆ ಈ NTPC ಗ್ರೀನ್ ಎನರ್ಜಿ IPO ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಆ ವಿಡಿಯೋದಲ್ಲಿ ಈ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಒಂದ್ಸಲ ಈ IPOನ ಅಪ್ಲೈ ಮಾಡೋದಕ್ಕೂ ಮುಂಚೆ ಆ ವಿಡಿಯೋನ ಕಂಪ್ಲೀಟಾಗಿ ಒಂದ್ಸಲ ನೋಡಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಮತ್ತು ಎಂಡ್ ಕಾರ್ಡ್ಸಲ್ಲಿ ಈ NTPC ಗ್ರೀನ್ ಎನರ್ಜಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತು ಆ ವಿಡಿಯೋದಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. November 21 ಮತ್ತು 22 GST ಕೌನ್ಸಿಲ್ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗಲ್ಲಿ ನಿಯರ್ಲಿ 100 ಆಫ್ ಪ್ರಾಡಕ್ಟ್ಸ್ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ನೋಡಬೇಕು ಯಾವ್ಯಾವ ಪ್ರೈಸ್ ಮೇಲೆ ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡ್ತಾರೆ ಡಿಕ್ರೀಸ್ ಮಾಡ್ತಾರೆ ಅಂತ. ಮತ್ತು ಇದೇ ಮೀಟಿಂಗಲ್ಲಿ ಮುಂಚೆ ವೀಡಿಯೋಸಲ್ಲೇ ಒಂದು ವಿಷಯ ಹೇಳ್ತಾ ಇದ್ದೆ, ಈ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮತ್ತು ಲೈಫ್ ಇನ್ಶೂರೆನ್ಸ್ ಮೇಲೆ ಇರೋ GSTನ ಕಮ್ಮಿ ಮಾಡ್ತಾರಾ ಅಂತ ನೋಡಬೇಕು. ಯಾಕಂದರೆ ತುಂಬ ಸಲ ಇದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಯಾವಾಗ ಅಂದರೆ ನಿತಿನ್ ಗಡ್ಕರಿ ಅವರು ಈ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮತ್ತು ಲೈಫ್ ಇನ್ಶೂರೆನ್ಸ್ ಮೇಲೆ ಇರೋ GSTನ ಕಂಪ್ಲೀಟಾಗಿ ತೆಗೆದಾಕಬೇಕು ಅಂತ ಹೇಳಿದರು. ಆದರೆ ಇದರಿಂದ ಗೌರ್ಮೆಂಟ್ಗೆ ನಿಯರ್ಲಿ 3,000 to 4,000 crores ಲಾಸ್ ಆಗುತ್ತೆ ಅಂತ. ಅದರಿಂದ GSTನ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಂತ ನೋಡಬೇಕು. ಈ GST ಕೌನ್ಸಿಲ್ ಮೀಟಿಂಗಲ್ಲಿ ಇನ್ನೂ ಏನೇನು ಅಪ್ಡೇಟ್ ಬರುತ್ತೆ ಅಂತ. ಆಮೇಲೆ ಇದೇ ಮೀಟಿಂಗಲ್ಲಿ ಫೆಬ್ರವರಿಯಲ್ಲಿ ನಡೆಯೋ ಬಜೆಟ್ ಬಗ್ಗೆ ಕೂಡ ಡಿಸ್ಕಷನ್ಸ್ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ. ನೋಡೋಣ ಬಜೆಟ್ ಬಗ್ಗೆ ಈ ಸಲ ಇನ್ನೂ ಏನೇನು ಬರ್ತಾವೋ ಅಂತ. ನೆಕ್ಸ್ಟ್ ಇವಾಗ ಮನಿ ಕಂಟ್ರೋಲಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ಮಾರ್ಕೆಟ್ ನೋಡಿದ್ರಾ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಪ್ರತಿಯೊಂದು ಇಂಡಿಸಿಸಿನೂ ಎಬೌಟ್ 10% ಫಾಲ್ ಆಗಿದೆ ಈ ಅಕ್ಟೋಬರ್ ಮಂತಲ್ಲಿ. ಅದಕ್ಕೋಸ್ಕರ ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಎಲ್ಲ Nifty 50ಯಲ್ಲಿ ಸೆಲೆಕ್ಟೆಡ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಈ 15 ಸ್ಟಾಕ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಈ ಅಕ್ಟೋಬರ್ ಮಂತಲ್ಲಿ ತುಂಬಾನೇ ಅಕ್ಯುಮುಲೇಟ್ ಮಾಡಿದ್ದಾರೆ. ಅದರಲ್ಲಿ ಟಾಪ್ ಕಂಪನಿ ಯಾವುದು ಅಂತಂದ್ರೆ ನೋಡಿ, ಇಲ್ಲಿ ಹೈಯೆಸ್ಟ್ ಅಂದರೆ ಮಹೀಂದ್ರ ಅಂಡ್ ಮಹೀಂದ್ರ ಅಲ್ಲಿ ತುಂಬಾನೇ ಪೊಸಿಷನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ತುಂಬ ಬ್ಯಾಂಕ್ಸ್ನೇ ಅಕ್ಯುಮುಲೇಟ್ ಮಾಡಿದ್ದಾರೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ಬ್ಯಾಂಕ್ಸ್ ಆದರೆ ಅಷ್ಟಾಗಿ ಗ್ರೋನೇ ಆಗಿಲ್ಲ, ತುಂಬಾ ಫಾಲ್ ಆಗಿದ್ದಾವೆ. ಇದಕ್ಕೆ ತುಂಬಾ ರೀಸನ್ಸ್ ಇದ್ದಾವೆ. ಅದರಲ್ಲಿ ಟಾಪ್ ರೀಸನ್ಸ್ ಏನಂದರೆ, ಒಂದು ಗೌರ್ಮೆಂಟ್ ಸ್ಪೆಂಡಿಂಗ್ ಕಮ್ಮಿ ಆಗಿದೆ ಮತ್ತು ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಕಮ್ಮಿ ಆಗಿದ್ದಾವೆ ಅಂತ ಸ್ವಲ್ಪ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ನ್ಯೂಸ್ ಅಪ್ಡೇಟ್ ಆಗಿದ್ವು. ಈ ಎರಡು ರೀಸನ್ಸಿಂದ ಬ್ಯಾಂಕ್ಸ್ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗೋದ್ರಿಂದ ಮತ್ತು ನೆಕ್ಸ್ಟ್ ಇಯರಲ್ಲಿ ಹೆಂಗಿದ್ರು ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗೇ ಆಗುತ್ತೆ. ಅವಾಗಾದರೂ ನೋಡಬೇಕು ಈ ಬ್ಯಾಂಕ್ಸ್ ಎಲ್ಲ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತವ ಅಂತ. ಮತ್ತು ಅದಾದಮೇಲೆ 4 ಆಟೋ ಸ್ಟಾಕ್ಸ್ನು ಪಿಕ್ ಮಾಡಿದ್ದಾರೆ. ಒಂದು ಮಹೀಂದ್ರ ಅಂಡ್ ಮಹೀಂದ್ರ, ಬಜಾಜ್ ಆಟೋ, ಮಾರುತಿ ಸುಜುಕಿ, ಐಷರ್ ಮೋಟರ್ಸ್. ಈ 4 ಆಟೋ ಸ್ಟಾಕ್ಸ್ನ ಪಿಕ್ ಮಾಡಿ ತುಂಬಾ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ಆಟೋ ಸ್ಟಾಕ್ಸ್ ನೋಡ್ತಾ ಇದ್ದೀರಾ, ನಿಯರ್ಲಿ 16% ಕರೆಕ್ಟ್ ಆಗಿದೆ. ಅದರಿಂದ ಈ 4 ಆಟೋ ಸ್ಟಾಕ್ಸಲ್ಲೂ ಇಷ್ಟೊಂದು ಅಕ್ಯುಮುಲೇಟ್ ಮಾಡ್ಕೊಂಡಿರೋದು.
ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ರೀಸೆಂಟಾಗಿ ವಾಟ್ಸಪ್ ಚಾನಲ್ನ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. Q2 ರಿಸಲ್ಟ್ಸ್ ನೋಡಿಕೊಂಡ್ರೆ ಹೀರೋ ಮೋಟಾರ್ ಕಾರ್ಪ್ ಇವರು ಪ್ರಪಂಚಕ್ಕೆ ಲಾರ್ಜೆಸ್ಟ್ 2 ವೀಲರ್ ಮ್ಯಾನುಫ್ಯಾಕ್ಚರರ್. ಇವಾಗ ಈ ಕಂಪನಿ ಹೆಸರು ಹೀರೋ ಮೋಟಾರ್ ಕಾರ್ಪ್. ಆದರೆ 2010ಗಿನ್ನ ಮುಂಚೆ ಇದು ಹೀರೋ ಹೋಂಡಾ ಕಂಪನಿ ಆಗಿತ್ತು. ಮತ್ತು ಸ್ವಲ್ಪ ಇಶ್ಯೂಸಿಂದ ಡಿವೈಡ್ ಆಗಿದ್ದಕ್ಕೆ ಇವಾಗ ಹೀರೋ ಮೋಟೋ ಕಾರ್ಪ್ ಆಗಿದೆ. ಮತ್ತು ಈ ಹೀರೋ ಹೋಂಡಾ ಬೈಕ್ ಅಂದರೆ ಗೊತ್ತಿಲ್ಲದವರೇ ಇರಲ್ಲ, ಯಾಕಂದರೆ ಇಂಡಿಯಾದಲ್ಲಿ ಅಷ್ಟು ಫೇಮಸ್ ಆಗಿದ್ವು. ಮತ್ತು ಹೀರೋ ಸೈಕಲ್ಸ್ ಕೂಡ ಅಷ್ಟೇ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ವು. ಈ ಎರಡೂ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ನೇ ತಂದಿದೆ. ಯಾಕಂದರೆ 2005 ಆ ಟೈಮಲ್ಲಿ ಇವೆಲ್ಲ ತುಂಬಾ ಫೇಮಸ್ ಆಗಿದ್ವು. ಹೀರೋ ಸೈಕಲ್ ಆಗಲಿ ಹೀರೋ ಹೋಂಡಾ ಬೈಕ್ ಆಗಲಿ ಎರಡೂ. ಮತ್ತು ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಸೇಲ್ಸ್ 10% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 6% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕನ್ಸಿಸ್ಟೆಂಟಾಗಿ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ನೂಮ್ರಾ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 5805 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಒನಾಸಾ ಕನ್ಸ್ಯೂಮರ್ ಇವರು BPC ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. BPC ಅಂದರೆ ಬ್ಯೂಟಿ ಆ್ಯಂಡ್ ಪರ್ಸ್ನಲ್ ಕೇರ್. ಇಂಡಿಯಾದಲ್ಲೇ 3rd ಲಾರ್ಜೆಸ್ಟ್ ಸ್ಕಿನ್ ಕೇರ್ ಬ್ರ್ಯಾಂಡ್. ಇವ್ರ ಹತ್ರ ತುಂಬಾ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ. ಇವರು ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್, ಬೇಬಿ ಕೇರ್, ಓರಲ್ ಕೇರ್ ಈ ಥರ ಹಲವಾರು ಸೆಗ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾರೆ. ಇವ್ರ ಹತ್ರ ತುಂಬಾ ಫೇಮಸ್ ಬ್ರ್ಯಾಂಡ್ ಸಹ ಇದ್ದಾವೆ. ಇವಾಗ ಮಾಮಾ ಅರ್ತ್ ಆಗಲಿ, ಡರ್ಮಾಕೋ, ಡಾಕ್ಟರ್ ಸೇತ್, ಆಕ್ವಾಲಜಿಕಾ ಈ ಥರ ತುಂಬಾ ಫೇಮಸ್ ಬ್ರ್ಯಾಂಡ್ಸ್ ಇದ್ದಾವೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 9% ಫಾಲ್ ಆಗಿದೆ. ಪ್ರಾಫಿಟ್ಸ್ ಆದರೆ 140% ಫಾಲ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಫಾಲ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಈ ಸಲ ಕ್ವಾರ್ಟರಲ್ಲಿ 14 crores ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಲಾಸ್ಟ್ 5 quartersಲ್ಲಿ ಫಸ್ಟ್ ಟೈಮ್ ಈ ಥರ ಲಾಸ್ನ ಪೋಸ್ಟ್ ಮಾಡಿರೋದು. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 20% ಫಾಲ್ ಆಗಿ ಸರ್ಕ್ಯೂಟ್ ಲಾಕ್ ಆಗಿದೆ. ಮತ್ತು ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ ಔಟ್ ಆಫ್ 12 ಬ್ರೋಕರೇಜ್ ಫರ್ಮ್ಸಲ್ಲಿ 8 ಅನಲಿಸ್ಟ್ ಬೈ ರೇಟಿಂಗೇ ಕೊಟ್ಟಿದ್ದಾರೆ. JP Morgan ಅವರಾದರೆ ಅಂಡರ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 330 ಪರ್ ಶೇರ್ ಅಂತ ಹೇಳಿದ್ದಾರೆ. ಜೆಫ್ರೀಸ್ ಅವರಾದರೆ ಬೈ ರೇಟಿಂಗ್ ಕೊಟ್ಟು 425 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮುತ್ತೂಟ್ ಫಿನಾನ್ಸ್ ಇದೊಂದು NBFC ಗೋಲ್ಡ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 35% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 26% ಗ್ರೋ ಆಗಿದೆ. ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಇಂಪ್ರೂವ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ಲೋನ್ AUM ಎಬೋವ್ 1 lakh crore ರೀಚ್ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬಾಲಾಜಿ ಅಮೈನ್ಸ್ ಇವರು ಸ್ಪೆಷಾಲಿಟಿ ಕೆಮಿಕಲ್ಸ್ ಮತ್ತು ಆಗ್ರೋ ಕೆಮಿಕಲ್ ಸ್ಪೇಸಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 9% ಫಾಲ್ ಆಗಿದೆ. ಪ್ರಾಫಿಟ್ಸ್ ಆದರೆ 18% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಫಾಲ್ ಆಗಿದೆ. ಓವರ್ ಆಲ್ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಬೋವ್ 2% ಫಾಲ್ ಆಗಿರೋದು. ಶೋಭಾ ಇವರು ರಿಯಲ್ ಎಸ್ಟೇಟ್ ಡೆವಲಪರ್. ಮೇಯ್ನಾಗಿ 2 ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಒಂದು ರಿಯಲ್ ಎಸ್ಟೇಟ್ಸ್, ಇದರಿಂದನೇ 73% ಆಫ್ ರೆವೆನ್ಯೂಸ್ ಬರುತ್ತೆ. ಮತ್ತು ಇನ್ನೊಂದು ಕಾಂಟ್ರಾಕ್ಚುಯಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಅಂದರೆ ಸ್ವಲ್ಪ ಬಿಲ್ಡಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ನ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಿಂದ 27% ರೆವೆನ್ಯೂಸ್ ಬರುತ್ತೆ. ಈ ರಿಯಲ್ ಎಸ್ಟೇಟಲ್ಲಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ಪ್ರಾಪರ್ಟೀಸ್ನ ಡೆವಲಪ್ ಮಾಡ್ತಾರೆ. ಕನ್ವೆನ್ಷನ್ ಸೆಂಟರ್, ಹೋಟೆಲ್ಸ್, ಮಲ್ಟಿಪ್ಲೆಕ್ಸಸ್, ಥಿಯೇಟರ್, ಫುಡ್ ಕೋರ್ಟ್ ಈ ಥರ ಹಲವಾರು ಬಿಲ್ಡಿಂಗ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 26% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 75% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಸ್ಟಾಕ್ ಓಪನಿಂಗಲ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗಿಂದ ಅಥವಾ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟಿಂದ ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.